ಕಂಟೆಂಟ್ ಕ್ರಿಯೇಟರ್ಗಳ ಪವರ್ ಸರ್ಕಾರದಿಂದ ವಿರೋಧಿಗಳ ಮುಖಕ್ಕೆ ತಮಾಚೆ. ನಮಸ್ಕಾರ ಸ್ನೇಹಿತರೆ, ಇದುವರೆಗೆ ಯಾರ್ಯಾರು ಯೂಟ್ಯೂಬರ್ಗಳನ್ನು ಮತ್ತು ವಿಡಿಯೋ ಮಾಡುವವರನ್ನು ನೋಡಿ ತಮಾಷೆ ಮಾಡುತ್ತಿದ್ದರೋ ಅವರಿಗೆಲ್ಲ ಇಂದಿನ ಈ ವಿಡಿಯೋ ಒಂದು ಕಪಾಳ ಮೋಕ್ಷವಿದ್ದಂತೆ. ಮತ್ತು ಈ ಏಟು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ನಮ್ಮ ಸರ್ಕಾರ. ಹೌದು ಸ್ನೇಹಿತರೆ, ಇಂದಿಗೂ ಅನೇಕರು ವಿಡಿಯೋ ಮಾಡುವವರನ್ನು ನೋಡಿ ಇವರೇನು ಮಾಡ್ತಾರೆ, ಎಲ್ಲೆಂದರಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಹೀಯಾಳಿಸುತ್ತಾರೆ. ಕೇವಲ ಸರ್ಕಾರಿ ಕೆಲಸಕ್ಕೆ ಮಾತ್ರ ಗೌರವವಿದೆ, ವಿಡಿಯೋ ಮಾಡುವವರಿಗೆ ಬೆಲೆ ಇಲ್ಲ ಎನ್ನುವವರಿಗೆ ಈ ಸುದ್ದಿ ದೊಡ್ಡ ಉತ್ತರ ನೀಡಿದೆ. ಬಜೆಟ್ 2026 ಕಂಟೆಂಟ್ ಕ್ರಿಯೇಷನ್ ಇನ್ನು ಶಾಲಾ ಪಠ್ಯ. ನಿನ್ನೆ ಅಂದರೆ ಫೆಬ್ರವರಿ 1, 2026ರಂದು ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳಿಗಾಗಿ ಒಂದು ಅದ್ಭುತವಾದ ಘೋಷಣೆ ಹೊರಬಿದ್ದಿದೆ. ದೇಶದಾದ್ಯಂತ 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಸ್ಥಾಪಿಸಲಾಗುವುದು. ಅಂದರೆ ಈಗ ಶಾಲೆಗಳಲ್ಲೇ ಸ್ಟುಡಿಯೋಗಳು ನಿರ್ಮಾಣವಾಗಲಿವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಐ, ಕೃತಕ ಬುದ್ಧಿಮತ್ತೆ, ವಿಡಿಯೋ ಎಡಿಟಿಂಗ್, ಗೇಮಿಂಗ್, ಅನಿಮೇಷನ್, ವಿಎಫ್ಎಕ್ಸ್ ಮತ್ತು ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ನಂತಹ ಕೌಶಲ್ಯಗಳನ್ನು ಕಲಿಸಲಾಗುತ್ತದೆ. ಇದನ್ನು ಎವಿಜಿಸಿ, ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಸೆಕ್ಟರ್ ಅಡಿಯಲ್ಲಿ ತರಲಾಗಿದೆ. ಸರ್ಕಾರಕ್ಕೆ ಈಗ ಅರ್ಥವಾಗಿದೆ, ಮುಂಬರುವ ದಿನಗಳಲ್ಲಿ ಭಾರತಕ್ಕೆ 20 ಲಕ್ಷಕ್ಕೂ ಹೆಚ್ಚು 2 ಮಿಲಿಯನ್ ಪ್ರೊಫೆಷನಲ್ ಕಂಟೆಂಟ್ ಕ್ರಿಯೇಟರ್ಗಳ ಅಗತ್ಯವಿದೆ. ಉದ್ಯೋಗದ ದೃಷ್ಟಿಯಿಂದ ಇದು ಎಷ್ಟು ದೊಡ್ಡ ಶಕ್ತಿಯಾಗಿ ಬೆಳೆದಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ನಮಗೆ ಯಾವುದೇ ದೊಡ್ಡ ಆಫೀಸ್ ಬೇಡ, ಒಂದು ಫೋನ್ ಇದ್ದರೆ ಸಾಕು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕುಳಿತು ನಾವು ಕೆಲಸ ಮಾಡಬಹುದು, ಹಣ ಗಳಿಸಬಹುದು ಮತ್ತು ಜೀವನವನ್ನು ಎಂಜಾಯ್ ಮಾಡಬಹುದು. ದಿನಕ್ಕೆ 10 ರಿಂದ 12 ಸಾವಿರ ಬಾಡಿಗೆ ಇರುವ ಹೋಟೆಲ್ಗಳಲ್ಲಿ ಉಳಿಯುವ ಶಕ್ತಿಯನ್ನು ಸೋಷಿಯಲ್ ಮೀಡಿಯಾ ನೀಡಿದೆ. ಕೊನೆಯ ಮಾತು, ಗೆಳೆಯರೇ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಹೆಮ್ಮೆ ಪಡಿ. ನಿಮ್ಮ ಮನೆಯವರು ಅಥವಾ ಗೆಳೆಯರು ನಿಮ್ಮನ್ನು ನೋಡಿ ನಗುತ್ತಿದ್ದರೆ ಅವರಿಗೆ ಈ ಸುದ್ದಿ ತಿಳಿಸಿ. ಈಗ ಕೇವಲ ಗಣಿತ, ವಿಜ್ಞಾನ ಅಷ್ಟೇ ಅಲ್ಲ, ವಿಡಿಯೋ ಎಡಿಟಿಂಗ್ ಕೂಡ ಒಂದು ವಿಷಯವಾಗಿ ಶಾಲೆಗಳಲ್ಲಿ ಕಲಿಸಲಾಗುತ್ತದೆ. ಸರ್ಕಾರವೇ ಈ ಕ್ಷೇತ್ರವನ್ನು ಬೆಂಬಲಿಸುತ್ತಿರುವಾಗ ನಾವೇಕೆ ಹಿಂದೆ ಸರಿಯಬೇಕು? ನೀವು ಒಬ್ಬ ಕ್ರಿಯೇಟರ್ ಆಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರೌಡ್ ಅಂತ ಟೈಪ್ ಮಾಡಿ. ಈ ವಿಡಿಯೋವನ್ನು ನಿಮ್ಮನ್ನು ಹೀಯಾಳಿಸುವವರಿಗೆ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.